ನಮಸ್ಕಾರ, ವೆಲ್ಕಮ್ ಟು ಏಜ್ ಕ್ರಿಕೆಟ್. ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಡೇ 3 ಅಡಿಲೇಡ್ ರಿವ್ಯೂ ಮಾಡೋಣ. ಡೇ 3 ಸ್ಟಾರ್ಟ್ ಆದಾಗ ಮೊದಲನೇ ಓವರ್ ಹಾಕ್ತಾರೆ ಮಿಚೆಲ್ ಸ್ಟಾರ್ಕ್. ಆ ಓವರ್ಗೆ 6ನೇ ಬಾಲ್ಗೆ ರಿಷಬ್ ಪಂತ್ ಸ್ಲಿಪ್ನಲ್ಲಿ ಕ್ಯಾಚ್ ಔಟ್ ಆಗ್ತಾರೆ. ಸ್ಟೀವ್ ಸ್ಮಿತ್ ಒನ್ ಆಫ್ ದಿ ಬೆಸ್ಟ್ ಫೀಲ್ಡರ್ ಇನ್ ದಿ ಸ್ಲಿಪ್ ಪೊಸಿಷನ್, ಚೆನ್ನಾಗಿ ಕ್ಯಾಚ್ ಹಿಡಿತಾರೆ. ಡೇ 2 ಮುಗಿದಾಗ ಇಂಡಿಯಾ ಸ್ಕೋರ್ ಇತ್ತು 128, 5 ವಿಕೆಟ್. ಡೇ 3 ಸ್ಟಾರ್ಟ್ ಆದಾಗ ಸ್ಕೋರ್ ಆಟೇ ಇತ್ತು, ಆದರೆ 1 ವಿಕೆಟ್ ಜಾಸ್ತಿ ಬಿತ್ತು, 178 ರನ್, 6 ವಿಕೆಟ್. ಮುಂದೆ ಬರ್ತಾರೆ ರವಿಚಂದ್ರ ಅಶ್ವಿನ್. ಅವರಿಬ್ಬರು ಕೂಡ ನಿತೀಶ್ ರೆಡ್ಡಿ, ರವಿಚಂದ್ರ ಅಶ್ವಿನ್ ಒಂದು ಚೆನ್ನಾಗಿ ಸ್ಮಾಲ್ ಪುಟ್ಟ ಪಾರ್ಟ್ನರ್ಶಿಪ್ ಮಾಡ್ತಾರೆ. ಆದರೂ ಆ ಪಾರ್ಟ್ನರ್ಶಿಪ್ ಚೆನ್ನಾಗಿ ಆಗಿಲ್ಲ, ಯಾಕಂದರೆ ಪ್ಯಾಟ್ ಕಮಿನ್ಸ್ ಶಾರ್ಟ್ ಬಾಲ್ ಹಾಕ್ತಾರೆ ಮತ್ತು ಒಂದು ಟ್ರ್ಯಾಪ್ ಸೆಟಪ್ ಮಾಡ್ತಾರೆ. ಆ ಟ್ರ್ಯಾಪ್ನಲ್ಲಿ ರವಿಚಂದ್ರ ಅಶ್ವಿನ್ ತಮ್ಮ ವಿಕೆಟ್ ಕಳ್ಕೊತಾರೆ. ಮುಂದೆ ಬರ್ತಾರೆ ಹರ್ಷಿತ್ ರಾಣಾ, ಅವರು ಶಾರ್ಟ್ ಬಾಲ್ ಹಾಕಿ 6 ವಿಕೆಟ್ ಕಳ್ಕೊತಾರೆ. ಆದರೆ ನಿತೀಶ್ ರೆಡ್ಡಿ ವಾಲ್ನಲ್ಲಿ ಚೆನ್ನಾಗಿ ಆಡ್ಕೋತಿದ್ರು, ಚೆನ್ನಾಗಿ ಶಾರ್ಟ್ ಮಾಡಿದರು, ಚೆನ್ನಾಗಿ 6 ಹೊಡೆದ್ರು. ಎಲ್ಲ ಕೂಡ 42 ರನ್ ಹೊಡೆದ್ರು. ಅದಕ್ಕೆ 6 4 ಮತ್ತು 1 6 ಇದ್ದಿತ್ತು. ಮತ್ತು ಯಾವ ಬ್ಯಾಟ್ಸ್ಮನ್ ಚೆನ್ನಾಗಿ ಆಡಿಲ್ಲ. ಟಾಪ್ ಸ್ಕೋರರ್ ಅವರೇ ಇದ್ದರು, 42 ರನ್. ಈ ಬ್ಯಾಟಿಂಗ್ ಲೈನಪ್ ನೋಡಿದರೆ ಭಾಳ ವಿಕೆಟ್ ಪರಿಸ್ಥಿತಿ ಇದೆ. ಮೇನ್ಲಿ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಇಬ್ಬರು ಔಟ್ ಆಫ್ ಫಾರ್ಮ್ ಇದ್ದಾರೆ. ಅವರು ರಿಟೈರ್ಮೆಂಟ್ ತೊಗೋಬೇಕು ಈ ಆಸ್ಟ್ರೇಲಿಯಾ ಸೀರೀಸ್ ಆಗಿಂದ, ಯಾಕಂದರೆ ನೆಕ್ಸ್ಟ್ ಜನರೇಷನ್ಗೆ ಚಾನ್ಸ್ ಸಿಗಬೇಕು. ಅವ್ರಿಗೆ ಚಾನ್ಸ್ ಸಿಗಬೇಕಂದ್ರೆ ಇವರು ರಿಟೈರ್ಮೆಂಟ್ ತೊಗೊಲೇಬೇಕು, ಮತ್ತೇನು ಆಪ್ಷನ್ ಇಲ್ಲ. ಪ್ಯಾಟ್ ಕಮಿನ್ಸ್ 5 ವಿಕೆಟ್ ತೊಗೊಂಡ್ರು, ಮಿಚೆಲ್ ಸ್ಟಾರ್ಕ್ 2 ವಿಕೆಟ್ ತೊಗೊಂಡ್ರು, ಸ್ಕಾಟ್ ಬೋಲೆಂಡ್ 3 ವಿಕೆಟ್ ತೊಗೊಂಡ್ರು. ಎಲ್ಲ ಕೂಡಿ ಇಂಡಿಯಾ ಆಲ್ ಔಟ್ ಆಕತೆ 175 ರನ್ನಿಗೆ. ಮತ್ತು ಆಸ್ಟ್ರೇಲಿಯಾ ಮುಂದೆ ಟಾರ್ಗೆಟ್ ಇದೆ 19 ರನ್. ಆ 19 ರನ್ ಈಸಿಲಿ ಚೇಸ್ ಮಾಡ್ತಾರೆ ಮತ್ತು 10 ವಿಕೆಟಿಂದ ಗೆಲ್ತಾರೆ. ಮತ್ತೆ ಸಿಗೋಣ ನೆಕ್ಸ್ಟ್ ಟೆಸ್ಟ್ನಲ್ಲಿ. ಅಲ್ಲಿ ಟೇಕ್ ಕೇರ್, ಗುಡ್ ಬೈ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.